ಸತ್ಯನಾರಾಯಣ ಸ್ವಾಮಿ ಪ್ರಸಾದದ ರೆಸಿಪಿ. ನಾನಿಲ್ಲಿ 5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಫಸ್ಟ್ ಇಲ್ಲಿ ಗೋಡಂಬಿನ ಹುರ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಬ್ರೌನ್ ಆದಮೇಲೆ ದ್ರಾಕ್ಷಿ ಹಾಕೊಂಡು ದ್ರಾಕ್ಷಿ ಎಲ್ಲ ಉಬ್ಬೋವರೆಗೂ ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. ಅದೇ ತುಪ್ಪಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ರವೆ ಹಾಕೊಂಡು ಒಂದು 3 ನಿಮಿಷ ಅಷ್ಟು ರವೆ ಒಂದು ಸ್ವಲ್ಪ ಘಮ ಬರೋವರೆಗೂ ಇದನ್ನು ಹುರ್ಕೊಂಡು ಇದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. 1 ಕಪ್ ರವೆಗೆ 3 ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ 1 ಬಾಳೆಹಣ್ಣ ನಾನು ಪಚ್ಚ ಬಾಳೆಹಣ್ಣ ಮ್ಯಾಶ್ ಮಾಡಿದ್ದೀನಿ. ಇದನ್ನ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ಕುದಿ ಬಂದಾದ್ಮೇಲೆ ನಾನು 4 ಏಲಕ್ಕಿಗೆ 1-2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ. ಮತ್ತೆ ರವೆನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಒಟ್ಟಿಗೆ ಹಾಕಿದ್ರೆ ಗಂಟಾಗ್ಬಿಡುತ್ತೆ. ರವೆ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಆಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರವೆ ಗಟ್ಟಿಯಾಗಿದೆ. ಇದಕ್ಕೆ ನಾನು 2 ಕಪ್ ಅಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು. ಮತ್ತೆ ಹುರಿದಿಟ್ಟಿರೋ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ದಂಗೆ ಅದು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತಳ ಹತ್ಬಿಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಮಿಕ್ಸಿಂಗ್ ಮಾಡ್ತಾನೆ ಇರಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಡಿಸಾಲ್ವ್ ಆಗಿದೆ. ಇಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ಈಗ ಸಜ್ಜಿಗೆ ಏನಿದೆ ಅದು ತುಪ್ಪ ಬಿಡೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಸತ್ಯನಾರಾಯಣ ಪ್ರಸಾದಕ್ಕೆ ಬಾಳೆಹಣ್ಣು ಯೂಸ್ ಮಾಡ್ತಾರೆ. ನೀವು ಬೇಕಂದ್ರೆ ಇದನ್ನ ಪೈನಾಪಲ್ ಹಾಕಿ ಕೂಡ ಮಾಡ್ಕೊಬಹುದು. ತುಂಬಾ ಟೇಸ್ಟ್ ಇರುತ್ತೆ. ನೋಡಿ, ಈಗ ಮುಟ್ಟಿದಾಗ ಇಲ್ಲಿ ಅಂಟಂಟ್ ತರ ಇಲ್ಲ. ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸತ್ಯನಾರಾಯಣ ಪ್ರಸಾದ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.